ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಾತಾಡಲಿಕ್ಕೆ ಬಂದಿರೋದು ಶೀಘ್ರದಲ್ಲೇ ಬರುವಂತಹ ನಮ್ಮ ಅತೀ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಬಗ್ಗೆ. ಈ ಬಿಗ್ ಬಾಸ್ ಬರೀ ಕರ್ನಾಟಕದಲ್ಲೆಲ್ಲ, ನಮ್ಮ ಇಡೀ ಭಾರತದಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಕೂಡ ಬಿಗ್ ಬಾಸ್ ನಡೀತಾನೆ ಇದೆ ಅಲ್ವಾ. ಅದರಲ್ಲಿ ತುಂಬ ಹೆಚ್ಚಿನ ಸೀಸನ್ ಅಂದರೆ ಹಿಂದಿ, ತೆಲುಗು, ಕನ್ನಡ, ಆಮೇಲೆ ಈ ಮಲಯಾಳಂ ಮತ್ತು ಕನ್ನಡ ಸೀಸನ್ ಒಟ್ಟೊಟ್ಟಿಗೆ ಬರ್ತಾ ಇದೆ. ಏನೋ ಮೊದಲು ಕನ್ನಡ ಸ್ಟಾರ್ಟ್ ಆಗ್ತಾ ಇದೆ, ನಂತರ ಅದರ ಹಿಂದೆಯೇ ಮಲಯಾಳಂ ಕೂಡ ಮೋಹನ್ ಲಾಲ್ ಅವರ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ನಮ್ಮ ಈಗ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಪ್ರೋಮೋ ಎಲ್ಲ ಬಿಡುಗಡೆ ಆದಾಗೆ ಒಂದಷ್ಟು ಮಾಹಿತಿಗಳು ಬರ್ತಾ ಇರುತ್ತೆ. ಅದು ಅವರವರ ಭಾವಕ್ಕೆ ಬಿಟ್ಟಿದ್ದು. ಅಂದರೆ ಇನ್ನೂ ಕೂಡ ಒಬ್ಬರ ಹೆಸರು ಕೂಡ ರಿವೀಲ್ ಮಾಡಿಲ್ಲ. ಈ ಸಲದ ವಿಶೇಷ ಏನಂದರೆ, ನಮಗೆ ಗೊತ್ತಿರೋ ಪ್ರಕಾರ ಕಾಮನ್ ಮ್ಯಾನಿಗೆ ಅವಕಾಶ ಇದೆ. ಅದರಲ್ಲಿ ಅವರು ಯಾವ ಟ್ಯಾಲೆಂಟ್ ತೋರಿಸಬೇಕು ಅಂತ ನಮಗೆ ಗೊತ್ತಿಲ್ಲ, ಆದರೆ ಕಾಮನ್ ಮ್ಯಾನಿಗೆ ಈ ಸಲದ ಅವಕಾಶ ಇದೆ. ಮತ್ತು ಈ ಸಲದ ಬಿಗ್ ಬಾಸ್ ಎಲ್ಲ ಸೀಸನ್ಗಿಂತ ಬೇಗದಲ್ಲಿ ಶುರುವಾಗಿದೆ. ಯಾಕಂದರೆ ಅದು ಬಹಳ ದೊಡ್ಡ ಶೋ ಆಗಿ ನಮ್ಮ ಕರ್ನಾಟಕದಲ್ಲಿ ಬೆಳೀತಾ ಇದೆ. ಹಾಗಾಗಿ ಸ್ವಲ್ಪ ಶೀಘ್ರದಲ್ಲೇ ಶುರುವಾಗಿದೆ. ಅದು ಮುಗಿದ ತಕ್ಷಣ ಬೇರೆ ಏನಾದರೂ ಪ್ಲ್ಯಾನ್ ಕೂಡ ಇರ್ಬೋದು, ಬೇರೆ ಶೋ ಬರುವಂಥದ್ದು. ಹಾಗಾಗಿ ಅದು ಬೇಗನೆ ಶುರು ಆಗುತ್ತೆ. ಮತ್ತು ಮಾಮೂಲಿ ಹೇಳಿದಾಗೆ ನಮ್ಮ ಕಿಚ್ಚನೇ ಅದರ ನಿರೂಪಣೆ ಮಾಡೋದು. ಕಿಚ್ಚ ಇಲ್ಲಾಂದರೆ ಬಿಗ್ ಬಾಸ್ ಇಲ್ಲ, ಬಿಗ್ ಬಾಸ್ ಇಲ್ಲ ಅಂದರೆ ಕಿಚ್ಚ ಇಲ್ಲ. ಆ ಥರದ ಎಲ್ಲರಿಗೆ ಒಂದು ಸೆಟ್ ಆಗಿಬಿಟ್ಟಿದೆ. ಹಾಗೆ ಇವಾಗ ಈ ಸಲದ ಒಂದು ವಿಶೇಷಗಳು, ಯಾಕಂದರೆ ವರ್ಷದಿಂದ ಒಂದು ವರ್ಷಕ್ಕೆ ಒಂದು ಶೋ ಬರೋದಲ್ವ. ವರ್ಷದಿಂದ ಈ ಬಿಗ್ ಬಾಸಲ್ಲಿ ಬಹಳಷ್ಟು ಬದಲಾವಣೆಯನ್ನು ತರ್ತಾರಲ್ವ. ಹಾಗೆ ಈ ಸಲ ಕೂಡ ಬಹಳಷ್ಟು ಬದಲಾವಣೆ ಇದೆ. ಬಹಳಷ್ಟು, ಯಾಕಂದರೆ ನಮ್ಮಂಥ ಆಡಿಯನ್ಸನ್ನ ಅಟ್ರ್ಯಾಕ್ಟ್ ಮಾಡುವಂಥ ಹಲವಾರು ಬದಲಾವಣೆಗಳನ್ನು ತರ್ತಾರೆ. ಹಾಗೆ ಈ ಸಲನೇ ಇದೆ. ಆದರೆ ಇವರು ಬರ್ತಾರೆ, ಅವರು ಬರ್ತಾರೆ, ಯಾವ ಒಂದು ಸಣ್ಣ ಕ್ಲೂ ಕೂಡ ಬಿಟ್ಟಿಲ್ಲ. ಆದರೆ ಬರ್ಬೋದು ಅನ್ನೋ ಒಂದು ಸಿಕ್ಸ್ತ್ ಸೆನ್ಸ್ ನಮ್ಮಂಥ ಒಂದು ಅಭಿಮಾನಿಗಳಿಗೆ ವರ್ಕ್ ಆಗ್ತಾಯಿದೆ. ಅದೇ ನನ್ನ ಹತ್ರ ಯಾರು ಬರಬೇಕು ಅಂತ ಕೇಳಿದರೆ ತುಂಬ ಆಸೆ ಇರೋದು ನನಗೆ. ಸುಧಾರಾಣಿ ಮೇಡಮ್ ಬರಬೇಕು ಅಂತ ತುಂಬ ಆಸೆ ಇದೆ. ಆಮೇಲೆ ಪ್ರತಿಯೊಂದು ಕ್ಷೇತ್ರದಿಂದ ಒಬ್ಬೊಬ್ಬರನ್ನು ಆಯ್ಕೆ ಮಾಡ್ತಾರಲ್ವ. ಹಾಗಾಗಿ ನಮ್ಮ ಸುಧಾರಾಣಿಯವರು ಬರಬೇಕು. ನಂತರದಲ್ಲಿ ಅಂದರೆ ಒಂದೊಂದು ಅಭಿಮಾನಿಗಳಿಗೆ ಒಂದಿಷ್ಟು ಜನ ಬರಬೇಕು ಅಂತ ಇದೆ. ಆದರೆ ನಾನು ಕಾಯ್ತಾ ಇರೋದು ಸುಧಾರಾಣಿ ಮತ್ತು ನಿವೇದಿತಾ ಗೌಡ ಅವರ ಅಮ್ಮ ಬರ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಅದು ನೋಡಬೇಕು ನಾವು ಕಾದು. ಆಮೇಲೆ ಸುದ್ದಿ ಇರೋದು ಹೀಗೆ, ಹುಲಿ ಕಾರ್ತಿಕ್, ಓಂ ಪ್ರಕಾಶ್ ರಾವ್ ಮತ್ತು ವರ್ಷ ಕಾವೇರಿ ಮತ್ತು ನಿಶಾ ಯೋಗೀಶ್ವರ್ ಬರಬೇಕು. ಅವರು ಬರಲೇಬೇಕು. ಯಾಕಂದರೆ ಅವರು ಈಗ ಸ್ವಲ್ಪ ಒಂದು ದಿನಗಳಲ್ಲಿ ತುಂಬ ಅವರ ಕೆಲವು ವಿಡಿಯೋಗಳೆಲ್ಲ ವೈರಲ್ ಆಗ್ತಾ ಇದೆಯಲ್ಲ, ಅವರು ಬಂದರೆ ಬರ್ಬೋದು. ಹೀಗೆ ಹಲವಾರು ಜನ ಇದೆ. ಆದರೆ ನಾನೇನಾದರೂ ಸುಧಾರಾಣಿ ಅವರು ಬಂದರೆ ಸುಧಾರಾಣಿಗೆ ಓಟ್ ಹಾಕೋದು. ಮತ್ತು ಬರ್ತಾರಾ ಅನ್ನೋ ಒಂದು ನೋಡಬೇಕು, ನಾವೆಲ್ಲ ಕಾದು ನೋಡಬೇಕು. ಇವತ್ತೇನು ನಮ್ಮ ಕೆಲವು ಚಾನಲ್ಗಳಲ್ಲಿ ಬರುತ್ತಲ್ವ ಇಂಥವ್ರು ಬರ್ತಾರೆ ಅಂತ, ಅದೆಲ್ಲವೂ ಕೂಡ ಖಂಡಿತವಾಗಿ ಸುಳ್ಳು ಮಾಹಿತಿಗಳು. ಹಾಗೆ ಯಾರೇ ಬರಲಿ ನಮ್ಮದೊಂದು ಸಪೋರ್ಟ್ ಅವರಿಗೆ ಕೊಡುತ್ತೇವೆ, ನಮ್ಮ ಮೆಚ್ಚುಗೆ ಕೂಡ ಇರುತ್ತೆ. ಯಾಕಂದರೆ ತುಂಬ ಒಂದು ಮನಸ್ಸಲ್ಲಿ ಬೇಸರ ಇರುವವರಿಗೆಲ್ಲ ತುಂಬ ಒಂದು ಒಳ್ಳೆಯ ಎಂಟರ್ಟೈನ್ಮೆಂಟ್ ಶೋ ಅಲ್ವ ಅದು. ಹಾಗಾಗಿ ಎಲ್ಲರೂ ಕೂಡ ಇಷ್ಟಪಡುವ ಶೋ, ಮಕ್ಕಳಿಂದ ಹಿಡಿದು ವಯಸ್ಸಾಗುವವರೆಗೆಲ್ಲ ಇಷ್ಟಪಡುವಂಥ ಶೋ. ಅದರ ಬಗ್ಗೆ ನೆಗೆಟಿವ್ ಬರೆಯೋರು ಇರ್ತಾರೆ, ಆದರೆ ನೆಗೆಟಿವ್ ಹೇಳುವಷ್ಟು ಇದೊಂದು ಕೆಟ್ಟ ಶೋ ಖಂಡಿತ ಅಲ್ಲ. ಯಾಕಂದರೆ ಯಾರ ಮನೆಯಲ್ಲಿ ಜಗಳ ಇಲ್ಲ, ಯಾರ ಕುಟುಂಬದಲ್ಲಿ ಕಲಹ ಇಲ್ಲ. ಎಲ್ಲ ಎಂತೆಂಥ ದೊಡ್ಡ ಮಹನೀಯರ ಕುಟುಂಬದಲ್ಲಿ ಕೂಡ ಕಲಹ ಇದೆ. ಹಾಗೆ ಬಿಗ್ ಬಾಸ್ ಈಗ ಅಂಬಾನಿಯವರ ಕುಟುಂಬದಲ್ಲಿ ಕಲಹ ಇಲ್ವಾ? ಹಾಗೆ ಪ್ರತಿಯೊಬ್ಬರ ದೊಡ್ಡವರ ಮನೆಯಲ್ಲೂ ಚಿಕ್ಕವರ ಮನೆಯಲ್ಲೂ ಕುಟುಂಬ ಕಲಹ ಇರುವಾಗ, ಇಲ್ಲಿ ಒಂದು 20 ಕುಟುಂಬದಿಂದ ಬಂದಿರ್ತಾರಲ್ವ. ಹಾಗಾಗಿ ಅವರೊಳಗಡೆ ಮನಸ್ತಾಪ ಬರುತ್ತೆ, ಜಗಳ ಬರುತ್ತೆ. ಮತ್ತು ಒಂದೇ ಕಡೆ ಕೂತ್ಕೊಳ್ಳುವಾಗ ಒಂಥರ ಫ್ರಸ್ಟ್ರೇಷನ್ ಆಗಿರುತ್ತೆ. ಅದನ್ನೆಲ್ಲ ಹೆಕ್ಕಿ ನಮ್ಮ TV ಚಾನಲ್ ಅವರು ತೋರಿಸ್ತಾ ಇರ್ತಾರೆ. ಹಾಗಾಗಿ ಬಿಗ್ ಬಾಸ್ ಕೆಲವರಿಗೆ ಹೆಚ್ಚಿನವರಿಗೆ ತುಂಬ ಒಳ್ಳೆಯದನಿಸಿದೆ. ಫ್ಯೂ ಜನಗಳಿಗೆ ಬಿಗ್ ಬಾಸ್ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ. ನೆಗೆಟಿವ್ ಮಾತಾಡೋರೆ ಜಾಸ್ತಿ ಬಿಗ್ ಬಾಸ್ ನೋಡೋದು, ಗೊತ್ತಾ. ಹಾಗಾಗಿ ನಾನು ಪ್ರತಿದಿನ ಬಿಗ್ ಬಾಸ್ ಶುರು ಆದಮೇಲೆ ಅದರ ಅಪ್ಡೇಟ್ ನಿಮಗೆ ಕೊಡ್ತಾ ಇರ್ತೀನಿ. ನಾನು ಅದರ ಇವಾಗಲ್ಲ, 13 ವರ್ಷದಿಂದ 12 ಸೀಸನಲ್ಲಿ ಒಂದು ಸೀಸನ್ ನಾನು ನೋಡಲಿಲ್ಲ. ನಮ್ಮ ತಮ್ಮ ಹೋದ ವರ್ಷದಲ್ಲಿ ನಾನು ಬಿಗ್ ಬಾಸ್ ನೋಡಲೇ ಇಲ್ಲ. ನನಗೆ ಅದು ಬೇಡ ಆಗಿತ್ತು.
ಹಾಗಾಗಿ 12 ಸೀಸನಲ್ಲಿ 11 ಸೀಸನನ್ನು ತಪ್ಪಿಸದೆ ನೋಡಿದ ನಾನು ಈ ಸಲದ ಸೀಸನಲ್ಲಿ ನಾನು ಎಲ್ಲ ಸರಿಯಾಗಿ ತಿಳಿದು ನಿಮಗೆಲ್ಲ ಮಾಹಿತಿಯನ್ನು ಅಪ್ಡೇಟ್ ಮಾಡ್ತಾನೇ ಇರುತ್ತೆ. ಎಲ್ಲರಿಗೂ ಗೊತ್ತಾಗುತ್ತೆ. ಆದರೆ ನಮ್ಮ ಒಂದು ಚಾನಲ್ನ ಅಪ್ಡೇಟ್ ನೀವು ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನಷ್ಟು ಒಳ್ಳೆಯ ಒಂದು ವಿಷಯಗಳನ್ನು ನಾನು ತರ್ತೀನಿ ಬಿಗ್ ಬಾಸ್ ಬಗ್ಗೆ. ಇನ್ನೊಂದು ಬಿಗ್ ಬಾಸ್ ಶುರು ಆದಮೇಲೆ 3-3.5 ತಿಂಗಳು ನನ್ನ ಈ ಚಾನಲಲ್ಲಿ ಬರೀ ಬಿಗ್ ಬಾಸ್ ಬಗ್ಗೆ ಮಾತ್ರ ಬಂದಿರುತ್ತೆ. ಯಾಕಂದ್ರೆ ನಾನು ತುಂಬ ಒಂದು ಅಭಿಮಾನ ಪಡುವಂತಹ ಒಂದು ದೊಡ್ಡ ಅಭಿಮಾನಿ ನಾನು ಬಿಗ್ ಬಾಸ್. ನಾನು ಸೀರಿಯಲ್ಸ್ ಎಲ್ಲ ನೋಡೋದಿಲ್ಲ, ನಾನು ಸಾಂಗ್ಸ್ ಮತ್ತು ರಿಯಾಲಿಟಿ ಶೋನೇ ನನ್ನ ಒಂದು ಮುಖ್ಯ ಒಂದು ಟಿ ವಿ ಶೋಗಳು. ಹಾಗಾಗಿ ನಾನು ಹೇಳೋದಲ್ಲ, ಹಿಂದೆ ಹೇಳಿದಾಗ 13 ಸೀಸನಲ್ಲಿ 1 ಸೀಸನ್ ನೋಡಲಿಲ್ಲ, ಬಾಕಿಯೆಲ್ಲವೂ ನಾನು ನೋಡಿದ್ದೀನಿ. ಕೆಲವೊಮ್ಮೆ ಸಮಯ ಸಿಕ್ಕಿದರೆ ಮಲಯಾಳಂ ಕೂಡ ನೋಡ್ತೀನಿ, ಮೋಹನ್ ಲಾಲ್ ಅವ್ರದ್ದು. ಹಾಗೆ ಕಮಲ್ ಹಾಸನ್ ನಡೆಸುವಾಗ ಅದು ಕೂಡ ನೋಡ್ತಾಯಿದ್ದೆ. ಆಮೇಲೆ ಸಲ್ಮಾನ್ ಖಾನ್ ಅವ್ರದ್ದು ಸ್ವಲ್ಪ ನೋಡಿದ್ದೇನೆ ಬಿಗ್ ಬಾಸ್ ಹಿಂದಿಯಲ್ಲಿ. ಹಾಗೆ ತುಂಬ ದೊಡ್ಡ ಅಭಿಮಾನಿ. ಹಾಗೆ ನಿಮಗೆ ಬಿಗ್ ಬಾಸ್ ಶುರು ಆದಮೇಲೆ ಪ್ರತಿಯೊಂದು ಅಪ್ಡೇಟ್ಗಳನ್ನು ನಾನು ತರ್ತಾ ಇರ್ತೀನಿ. ಸುಳ್ಳು ವದಂತಿಗೆ ಕಿವಿ ಕೊಡಬೇಡಿ, ಯಾಕಂದರೆ ಕೆಲವರಿಗೆ ಆಸೆ ಇರುತ್ತೆ ಇಂಥವ್ರು ಬರಬೇಕು ಅಂತ. ಬರಲಿ, ಅದನ್ನು ವೀಡಿಯೋ ಮಾಡಿ ಹಾಕ್ತಾರೆ, ಅದು ಅವರವರ ಭಾವಕ್ಕೆ ಬಿಟ್ಟಿದ್ದನ್ನು ನಾವೇನು ಹೇಳುವಾಗಿಲ್ಲ. ಮಾತ್ರ ಚಾನಲ್ ಕಡೆಯಿಂದ ಯಾವುದೇ ಪ್ರೊಮೋ ಬಿಡುಗಡೆ ಆಗಿಲ್ಲ, ಡೇಟ್ ಬಿಡುಗಡೆ ಆಗಿಲ್ಲ. ನಿರೂಪಕರು ನಮ್ಮ ಸುದೀಪ್ ಸರ್ ಹಾಗೆ ಕಾಮನ್ ಮ್ಯಾನ್ಗೆ ಅವಕಾಶ ಇದೆ. ವಿಶಿಷ್ಟವಾಗಿರುತ್ತೆ, ವಿಶೇಷವಾಗಿರುತ್ತೆ. ಮೊದಲಿನ ಬಿಗ್ ಬಾಸ್ಗಿಂತಲೂ ಮನೆ ಇನ್ನೂ ಚೆನ್ನಾಗಿರುತ್ತೆ, ಅದಂತೂ ಗ್ಯಾರಂಟಿ. ಇಷ್ಟೆಲ್ಲ ಮಾಹಿತಿಗಳು ಗೊತ್ತು. ಹಾಗೆ ನನ್ನ ಈ ವಿಡಿಯೋಗೆ ನಿಮಗೆ ಸಪೋರ್ಟು, ಪ್ರೀತಿ, ಪ್ರೋತ್ಸಾಹ ಎಲ್ಲವೂ ಇರಲಿ. ಮತ್ತಷ್ಟು ಒಳ್ಳೊಳ್ಳೆ ವಿಡಿಯೋಂದಿಗೆ ಬಿಗ್ ಬಾಸ್ ಬಗ್ಗೆ ಬರ್ತೇನೆ ನಾನು. ಯಾಕಂದರೆ ಬಿಗ್ ಬಾಸ್ ಶುರು ಆಗಬೇಕು, ಯಾರಿಗೂ ಗೊತ್ತಿಲ್ಲ, ಒಂದಿಷ್ಟು ಸುಳಿವು ಕೂಡ ಅವ್ರು ಬಿಟ್ಟಿಲ್ಲ. ನೆಕ್ಸ್ಟ್ ವೀಕ್ ಶುರು ಆಗುವಾಗ ಈ ವೀಕ್ ನಮ್ಗೆ ಗೊತ್ತಾಗುತ್ತೆ ಅಂತ ಅನ್ನಿಸುತ್ತೆ. ಯಾಕಂದ್ರೆ ನಮಗೆ ಚಾನಲ್ ಕಡೆ ಪರಿಚಯ ಇರೋರು ಇದ್ದಾರೆ, ಆದರೆ ಅದು ಮಾಹಿತಿ ಅವರು ಕೂಡ ಬಿಟ್ಟು ಕೊಡುವಾಗಿಲ್ಲ. ಕೆಲವೊಂದಲ್ಲಿ ಕೆಲಸ ಮಾಡುವವರಿಗೇ ಅದನ್ನು ಗೌಪ್ಯವಾಗಿ ಇಟ್ಟಿರ್ತಾರೆ ಅವರು. ಯಾಕಂದರೆ ಮಾಹಿತಿ ಗೊತ್ತಾದರೆ ಅದಕ್ಕೆ ಮತ್ತೆ ಅಷ್ಟೊಂದು ವ್ಯಾಲ್ಯೂ ಇರೋದಿಲ್ಲ ಅಂತ. ಹಾಗಾಗಿ ನನ್ನ ವಿಡಿಯೋ ಇವತ್ತಿನ ಇದಾಗಿತ್ತು. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಸಹಕಾರ ಇರಲಿ. ಮತ್ತಷ್ಟು ಒಳ್ಳೊಳ್ಳೆ ವಿಡಿಯೋಂದಿಗೆ ಬರ್ತೇನೆ. ನಮ್ಮ ಬಿಗ್ ಬಾಸ್ ಸ್ಟಾರ್ಟ್ ಆಗಲಿ. ಇದಕ್ಕೆ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.